ಮುಖ್ಯವಾಗಿ ನಮ್ಮ ಟೀಚರ್ಸ್ ಬಗ್ಗೆ ಕೆಲವು ಮಾತುಗಳನ್ನು ಕೇಳ್ಕೊಳ್ಳೋಕ್ಕೆ ನನಗೆ ಇಷ್ಟ ಆಗುತ್ತೆ. ನಾನು ನನ್ನ ಒಂದು ಸರ್ವೀಸಲ್ಲಿ ಒಂದು 3-4 ಶಾಲೆಗಳಲ್ಲಿ ಕೆಲಸ ಮಾಡಿದ್ದೀನಿ. ಆದರೆ ಇಲ್ಲಿರುವಂಥ ಟೀಚರ್ಸು ಭಾಳ ಆತ್ಮೀಯತೆಯಿಂದ ನನ್ನನ್ನು ಬರಮಾಡಿಕೊಂಡು ನನಗೆ ಎಲ್ಲ ಸಹಕಾರ ನೀಡಿದಂತಹ ಭಾಳ ಮುಖ್ಯವಾಗಿ ಜಾನ್ ಸಾರ್ ಅವರು ಬಂದಾಗ ನೀನೊಂದು 5-6 ವರ್ಷ ಮುಂಚೆನೇ ಬರಬೇಕಾಗಿತ್ತು ನಮ್ಮ ಶಾಲೆಗೆ ಬಂದರು, ಗೊತ್ತಿಲ್ಲ ಕಾರಣ ಏನಂತೇಳಿ. ಅದೇ ರೀತಿಯಲ್ಲಿ ನಮ್ಮ ಪ್ರದೀಪ್ ಸರ್ ಆಗಲಿ ಏನೇ ಕೆಲಸ ಹೇಳಿದ್ರೆ ಕೂಡ ನನ್ನ ಕೈಲಿ ಆಗೋದಿಲ್ಲ. ಅವರು ಒಂಥರ ಸರ್ವಜ್ಞರಿದ್ದಂಗೆ, ಕನ್ನಡದಲ್ಲಿ ಸರ್ವಜ್ಞ, ಬಹಳ ಪ್ರಸಿದ್ಧವಾದಂಥ ಕವಿ ಅವರಿದ್ದಂಗೆ. ಆ ನಂತರ ಭಾಳ ಮುಖ್ಯವಾಗಿ ನಮ್ಮ ಜಯಂತಿ ಮೇಡಮ್ ನಮಗೆ ತಾಯಿ ಥರ, ಯಾವ ಸಂದರ್ಭದಲ್ಲಾಗಲಿ ಏನು ಬೇಕಾದರೂ ಊಟದ ವಿಚಾರದಲ್ಲಿ ಭಾಳ ನನಗೆ ಸಹಾಯ ಮಾಡಿದ್ದಾರೆ. ಭಾಳ ಮುಖ್ಯವಾಗಿ ನಮ್ಮ ಶರ್ಮಿಳಾ ಮಿಸ್ಸು ಭಾಳ ತಮಾಷೆಯಿಂದ ನನ್ನನ್ನು ಮಾತಾಡಿಸಿ ನನಗೆ ಇಂಥರ ಸಂದರ್ಭದಲ್ಲಿ ಕೂಡ ಎಷ್ಟೇ ಕೋಪ ಮಾಡಿಕೊಂಡಿದ್ರು ಕೂಡ ನನ್ನನ್ನು ನೆನೆಸ್ಬಿಡ್ತಾ ಇದ್ರು. ಹಾಗೆ ನಮ್ಮ ಕವಿತಾ ಮಿಸ್ ಮತ್ತು ನಮ್ಮ ವಿಮಲಾ ಮಿಸ್ಸು ಅವರೆಲ್ಲ ನನ್ನ ಕಂಡಂಥ 2 ಗುಣಗಳಂದರೆ ಭಾಳ ಹಾರ್ಡ್ ವರ್ಕರ್ಸ್ ಅವರು. ನಾನು ಸುಮಾರು ಸಲ ನಾನು ಹೇಳ್ತಾ ಇದ್ದೆ, ಆ ಟೀಚರ್ ನಿಮ್ಗೆ ಸಿಕ್ಕಿರೋದು ನಿಮ್ಮ ಪುಣ್ಯ, ಕ್ಲಾಸ್ ಟೀಚರ್ ಆಗಿ ಅಂತೇಳಿ. ನಿಜವಾಗಲೂ ಕೂಡ ಅವರ ಮಾರ್ಗದರ್ಶನದಲ್ಲಿ ಮಕ್ಕಳು ಇನ್ನೂ ಚೆನ್ನಾಗಿ ಓದಿದ್ರೆ ನೀವು ಏನು ಮನಸ್ಸಲ್ಲಿ ಹತ್ಕೊಂಡಿದ್ದೀರಾ ಅದು ನಿಮ್ಗೆ ಸಾಧನೆ ಮಾಡಲಿಕ್ಕೆ ಸಾಧ್ಯ ಮಕ್ಕಳೇ. ಸೊ ಹಾಗೆಯೇ ಭಾಳ ಮುಖ್ಯವಾಗಿ ನಮ್ಮ ಒಂದಿನ ಗುರುಗಳವರಲ್ಲಿ ನಾನು ಗಮನಿಸಿದಂಥ ಕೆಲವು ವಿಚಾರಗಳಂತ ಹೇಳಿದ್ರೆ, ನಾವು ಇಂಗ್ಲೀಷಲ್ಲಿ ಹೇಳ್ಬೋದಾದ್ರೆ ಈಸ್ ಎ ಜೆಂಟ್ಲ್ಮನ್, ಈಸ್ ಎ ಜೆಂಟ್ಲ್ಮನ್. ಯಾಕೆ ನಾನು ಈ ಪದ ಹೇಳಿದೆ ಅಂದ್ರೆ ನಾನು ಹಲವಾರು ಫಾದರ್ಸ್ ಹತ್ರ ಹತ್ತಿರದಿಂದ ನೋಡಿದ್ದೀನಿ. ಮತ್ತು ನನ್ನ ಸ್ಟೂಡೆಂಟ್ಸ್ ಕೂಡ ಈ ಡೈಸಲ್ಲಿ ಸುಮಾರು ಒಂದು 3-4 ಜನ ಫಾದರ್ಸ್ ಇದ್ದಾರೆ ನಾನು ಕಲಿಸಿರೋದು. ಒಟ್ಟು ನಿಮ್ಮಲ್ಲಿ ಜೆಂಟ್ಲ್ನೆಸ್ ಇದೆ ಪದ. ಯಾಕಂತಂದರೆ ಯಾರೇ ತಪ್ಪು ಮಾಡಿದ್ರು ಕೂಡ ಆ ಕ್ಷಣದಲ್ಲಿ ಅವರು ಏನನ್ನು ಹೇಳಬೇಕೋ ಹೇಳ್ಬಿಟ್ಟು ಅಷ್ಟೇ ಅರಿತಾರೆ ಅವರು. ಮತ್ತು ಅವರು ಸಾಮಾನ್ಯವಾಗಿ ಎಂಥ ಸಂದರ್ಭದಲ್ಲಿ ಕೂಡ ಕೋಪ ಮಾಡ್ಕೊಳ್ತಾ ಇರಲಿಲ್ಲ. ಬಹಳ ಚುರುಕವಾಗಿ ಕೋಪ ಮಾಡ್ಕೊಳ್ಳೋದು ನಾನು ಗಮನಿಸಿರೋದು. ಕೋಪ ಬರ್ಬೋದೇನೋ ಗೊತ್ತಿಲ್ಲ, ಆದರೆ ನಾನು ಕಂಡೇ ಇಲ್ಲ. ಮತ್ತು ಎಲ್ಲ ಟೀಚರ್ಗಳು ಕೂಡ ಬಹಳ ಸಹಕಾರ, ಕೋಪರೇಷನ್ ಅಂತ ಹೇಳ್ತೀವಿ, ಚೆನ್ನಾಗಿ ಮಾಡ್ತಾರೆ. ನಿಮ್ಮ ಕೈಯಲ್ಲಿ ಆಗುತ್ತೆ ಮಾಡಿ, ನನಗೆ ಗೊತ್ತಿಲ್ಲ ನೀವು ಮಾಡಿ ಅಂತ ಹೇಳ್ಬೋದು. ನಿಜವಾಗಲೂ ಕೂಡ ಅಂತಹ ಅಪರೂಪದ ಗುರುಗಳಲ್ಲಿ ಫಾದರ್ಸಲ್ಲಿ ನೀವು ಗುರುಪಾದ. ಸೊ ಹೀಗೆ ಮತ್ತೆ ನಮ್ಮ ಎಲ್ಲ ಟೀಚರ್ಸ್ ಬಗ್ಗೆ ಹೇಳ್ತಾ ಹೋದರೆ ಟೈಮ್ ಸಾಕಾಗಲ್ಲ ಅಂದ್ಕೊಳ್ತೀನಿ, ದಯವಿಟ್ಟು ಕ್ಷಮಿಸಬೇಕು. ಮುಖ್ಯವಾಗಿ ನಮ್ಮ ಬಹಳ ಯಾವಾಗಲೂ ನನ್ನ ಜೊತೆಯಲ್ಲಿ ಬಂದಿರೋರು ಬಾಲರಾಜ್ ಮತ್ತು ಗೀತಮ್ಮ. ನಮಗೆ ಏನೇ ಬೇಕಾದರೂ ಕೂಡ ಬಲ ನಾನು ಬೇಕು ಇದು ಮಾಡಿಸೋ, ಈ ಕೆಲಸ ಮಾಡೋದು ಅಂದ ತಕ್ಷಣ ಆಯ್ತು ಸರ್ ನಾನು ಮಾಡ್ತೀನಿ ಸರ್, ಆಯ್ತು ಸರ್. ನಿಜವಾಗಲೂ ಕೂಡ ಅಂಥ ಒಂದು ವ್ಯಕ್ತಿ ಇಲ್ಲಿರುವಂಥದ್ದು ಶಾಲೆಯ ಪುಣ್ಯ ಕೂಡ. ಸೊ ಹಾಗೇನೆ ಗೀತಮ್ಮ ಕೂಡ ಆಯ್ತು ಸರ್ ನಾನು ಮಾಡ್ತೀನಿ ಅಂತ ಹೇಳೋದು. ನಿಜವಾಗಲೂ ಕೂಡ ಇವರೆಲ್ಲರಿಗೂ ಕೂಡ ನಾನು ಹೃದಯಾಂತರದಿಂದ ನಾನು ನಮಸ್ಕಾರಗಳನ್ನು ಮಾಡ್ತಾ ಈ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ನೀವು ಬಹಳ ಮೂಲ.
ಯಾಕಂತ ಹೇಳಿದ್ರೆ ವಿದ್ಯಾರ್ಥಿಗಳು ಇಲ್ಲ ಅಂದರೆ ಶಾಲೆ ಇಲ್ಲ. ಅದಕ್ಕೆ ಹೇಳ್ತಾರೆ, ನಿಮಗೂ ಕೂಡ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳ್ತೀನಿ. ನಾನು ಈವರೆಗೆ ಶಿಕ್ಷಕನಾಗಿ ಮುಂದುವರಿಯಲು ಸಹಕರಿಸಿದ ಎಲ್ಲ ಶಾಲೆಗಳಿಗೂ ಈ ಸಮಾಜದಲ್ಲಿ ಸ್ಮರಿಸಲು ನಾನು ಇಷ್ಟಪಡ್ತೇನೆ. ಎಲ್ಲ ಶಾಲೆಗಳಿಗೂ, ಶಾಲಾ ವ್ಯವಸ್ಥಾಪಕರಿಗೂ, ಆಡಳಿತ ಮಂಡಳಿಯವರಿಗೂ ನನ್ನ ಅನಂತ ವಂದನೆಗಳು. ಎಲ್ಲ ವಿದ್ಯಾರ್ಥಿ ಸಮುದಾಯಕ್ಕೂ, ಹಳೆಯ ವಿದ್ಯಾರ್ಥಿಗಳಿಗೂ, ಪ್ರಸ್ತುತ ವಿದ್ಯಾರ್ಥಿಗಳಿಗೂ ನನ್ನ ಧನ್ಯವಾದಗಳು. ದೀರ್ಘವಾದ ಶಿಕ್ಷಕನಾಗುವಲ್ಲಿ ಸಹಕರಿಸಿದ ಎಲ್ಲರಿಗೂ ನನ್ನ ಪ್ರೇಮಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಕಾರ್ಯವನ್ನು ಯಶಸ್ವಿಯಾಗಿ ಪೂರೈಸಲು ಆರೋಗ್ಯ ಆಯುಷ್ಯ ನೀಡಿದಂತಹ ಆ ದಯಾಮಯನಿಗೆ ನನ್ನ ಕೋಟಿ ವಂದನೆಗಳನ್ನು ಸಲ್ಲಿಸುತ್ತಾ ನನಗೆ ಇಲ್ಲಿ ಮಾತನಾಡಲು ಅವಕಾಶ ನೀಡಿದ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ನಾನು ವಿರಮಿಸುತ್ತೇನೆ.